ಈ ಗ್ಯಾಸ್ಟ್ರೈಟಿಸ್ ಬೇರೆ, ಗ್ಯಾಸ್ ಟ್ರಬಲ್ ಬೇರೆ. ಇವಾಗ ಗ್ಯಾಸ್ಟ್ರಿಕ್ ಟ್ರಬಲ್ ಅಂದರೆ ಏನು ಅಂದರೆ 4 ಅವರ್ಗೆ ನಿಮ್ಮ ಜಠರ ಖಾಲಿ ಆಗುತ್ತೆ. ಇಡೀ ರಾತ್ರಿ ನೀವು ಮಲಗಿರ್ತೀರಿ, ಆದರೆ ನಿಮ್ಮ ಸ್ಟಮಕ್ ಮಲ್ಕೊಳ್ಳಲ್ಲ. ಬೆಳಗ್ಗೆ ನೀವು ಎದ್ದೇಳೋ ಅಷ್ಟೊತ್ತಿಗೆ ನಿಮ್ಮ ಜಠರ ಖಾಲಿ ಆಗಿರುತ್ತೆ. ನಿಮ್ಮ ಜಠರದಲ್ಲಿ ಸಣ್ಣ ಸಣ್ಣ ಹುಣ್ಣಾಗ್ತವೆ. ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ನಾವು. ಅಪೆಂಡಿಕ್ಸ್ ಏನಾದರೂ ನಿಮ್ಮ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿ ಊದ್ಕೊಂಡ್ರೆ ಅಪೆಂಡಿಸೈಟಿಸ್ ಅಂತೀವಿ ನಾವು. ಇದಕ್ಕೆ ಕಾರಣ 3 ನೆನಪಿಟ್ಟುಬಿಡಿ: ಹರಿ, ವರಿ, ಕರಿ. ಹರಿಬರಿಯಾಗಿ ಉಣ್ಣೋರು, ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋರು, ತುಂಬ ಮಸಾಲೆ ತಿನ್ನೋರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ನಿಮಗೆಲ್ಲ ಶೋಕಿ ಹೋಗಿ ರೋಡ್ ಸೈಡ್ ತಿಂತೀರಿ, ಪಾನಿಪುರಿ, ಮಸಾಲೆ ಪೂರಿ, ಎಲ್ಲಿ ಹೊರಗಡೆ ಫುಡ್ ತಿಂತಿರಲ್ಲ ಅಂಥವ್ರಿಗೆ ಈ ಬ್ಯಾಕ್ಟೀರಿಯಾ ನಿಮ್ಮ ಸ್ಟಮಕ್ನಾಗ ಕೂತ್ಕೊಳ್ಳುತ್ತೆ. ಆ ಬ್ಯಾಕ್ಟೀರಿಯಾ ಅಲ್ಲೇ ಇದ್ದರೆ ನಿಮ್ಮ ಆ್ಯಸಿಡ್ ಜಾಸ್ತಿ ಆಗುತ್ತೆ, ಅದರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ತುಂಬ ಜನ ನನಗೆ ಗ್ಯಾಸ್ಟ್ರಿಕ್ ಟ್ರಬಲ್ಲು, ಗ್ಯಾಸ್ ಟ್ರಬಲ್ಲು ಅನ್ನೋ ಮಾತನ್ನು ನಮ್ಮ ಹತ್ರ ಭಾಳ ಬರ್ತಾರೆ. ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇರೋದ್ರಿಂದ ನಿಮಗೆ ಒಂದು ಸ್ಪಷ್ಟವಾದ ಮಾಹಿತಿ ಕೊಡ್ತೀನಿ. ಈ ಗ್ಯಾಸ್ಟ್ರಿಕ್ ಅಂದರೆ ಏನು ಅಂದರೆ, ನೋಡಿ, ನಮಗೆ ಒಂದು ಸಿಸ್ಟಮ್ ಇದೆ, GIT ಸಿಸ್ಟಮ್ ಅಂತೀವಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್. ಅಂದರೆ ನಮ್ಮ ಆಹಾರವನ್ನು ನಾವೆಲ್ಲರೂ ಕೂಡ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಬಾಯಿಯಿಂದ ಹಿಡಿದು ಅದಾದಮೇಲೆ ನಾವು ಫ್ಯಾರಿಂಗ್ಸ್ ಅಂತೀವಿ, ನುಂಗ್ತೀವಿ. ಅದಾದಮೇಲೆ ಅನ್ನನಾಳ 10 ಇಂಚಿರುತ್ತೆ. ಅದಾದ ನಂತರ ಜಠರ, ಸ್ಟಮಕ್ ಅಂತೀವಿ ನಾವು, ಅದು J ಶೇಪ್ಡ್ ಬ್ಯಾಗ್, ಅದು ಅದರೊಳಗೆ ನಮ್ಮ ಆಹಾರ ಹೋಗುತ್ತೆ. ಅದಾದ ನಂತರ ಸಣ್ಣ ಕರಡು ಶುರುವಾಗುತ್ತೆ. ಅದರಲ್ಲಿ 3 ಭಾಗ ಇದೆ: ಡಿಯೋಡಿನಮ್, ಜೆಜುನಮ್ ಆ್ಯಂಡ್ ಐಲಿಯಮ್. ಆ್ಯಂಡ್ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ನಿಮ್ಮ ಅಮ್ಮನ ಸೀರೆಯಷ್ಟು ಉದ್ದ ಇರುತ್ತೆ, ಅಂದರೆ 6 ಮೀಟ್ರ್ ಇರುತ್ತೆ ಸಣ್ಣ ಕರಡು. ಅದಾದ ನಂತರ ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ, ಬಲಭಾಗದಲ್ಲಿ ಸಣ್ಣ ಕರಡು, ದೊಡ್ಡ ಕರಡು ಜಾಯಿನ್ ಆಗುತ್ತೆ. ಅಲ್ಲೇ ನೀವು ಅಪೆಂಡಿಕ್ಸ್ ಅಂತ, ನಾವು ವರ್ಮಿ ಫಾರ್ಮ್ ಅಪೆಂಡಿಕ್ಸ್ ಅಂತೀವಿ ನಾವು, ಒಂದು ಅರ್ತ್ ವರ್ಮ್ ಥರ ಅಪೆಂಡಿಕ್ಸ್ ಇರುತ್ತೆ. ಅದಾದ ನಂತರ ನಿಮ್ಮ ದೊಡ್ಡ ಕರಳು ಅಸೆಂಡಿಂಗ್ ಕೋಲಾನ್, ಟ್ರಾನ್ಸ್ಫರ್ಸ್ ಕೋಲಾನ್, ಡಿಸೆಂಡಿಂಗ್ ಕೋಲಾನ್, ಅದಾದಮೇಲೆ ಸಿಗ್ಮಾಯ್ಡ್ ಕೋಲಾನ್, ರೆಕ್ಟಮ್ ಆ್ಯಂಡ್ ಗುದದ್ವಾರ. ಇದಿಷ್ಟನ್ನು ನಾವು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಂತೀವಿ. ಸೊ ನಿಮ್ಮ ಹೊಟ್ಟೆಯಲ್ಲಿ ಬರುವ ಅನೇಕ ತೊಂದರೆಗಳು ಅಂದರೆ, ಪರ್ಟಿಕ್ಯುಲರ್ಲಿ ತುಂಬ ಗ್ಯಾಸ್ಟ್ರಿಕ್ ಟ್ರಬಲ್ ಡಾಕ್ಟ್ರೆ, ತುಂಬ ಹೊಟ್ಟೆ ನೋವು, ಇದೆಲ್ಲ ಹೇಳ್ತಿರಲ್ಲ. ಸೊ ನಿಮಗೆ ಈ ಅನಾಟಮಿ ಗೊತ್ತಿರಬೇಕು, ಎಲ್ಲಿ ಏನಾಗುತ್ತೆ ಅಂತ. ಅದಕ್ಕೋಸ್ಕರವಾಗಿ ವಿವರ ಕೊಟ್ಟಿದ್ದೇನೆ. ಈ ಗ್ಯಾಸ್ಟ್ರೈಟಿಸ್ ಬೇರೆ, ಗ್ಯಾಸ್ ಟ್ರಬಲ್ ಬೇರೆ. ಇವೆರಡನ್ನು ದಯವಿಟ್ಟು ಮಿಕ್ಸ್ ಮಾಡಬೇಡಿ. ಆಮೇಲೆ ಈ ಗ್ಯಾಸ್ಟ್ರಿಕ್ ಟ್ರಬಲ್ನ ಇವತ್ತು ಪೂರ್ತಿ ಡೀಟೇಲಾಗಿ ಹೇಳ್ತೀನಿ. ಗ್ಯಾಸ್ ಟ್ರಬಲ್ ಅಂದರೆ, ತುಂಬ ಜನ ಡಾಕ್ಟ್ರೇ ನಮ್ಮ ಹುಡುಗ ತುಂಬ ಊಸ್ತಾನೆ, ಇದು ನೀವು ಯೂಸ್ ಮಾಡೋ ಪದ, ಆದ್ದರಿಂದ ನಿಮಗೆ ಅವನಿಗೆ ಗ್ಯಾಸ್ ತುಂಬ ಬಿಡ್ತಾನೆ. ಗ್ಯಾಸ್ ಟ್ರಬಲ್ ಬೇಡ, ಗ್ಯಾಸ್ಟ್ರಿಕ್ ಟ್ರಬಲ್ ಬೇಡ. ಅದರಿಂದ ಅದನ್ನು ಮೊದಲು ಹೇಳಿ. ಇವಾಗ ಗ್ಯಾಸ್ಟ್ರಿಕ್ ಟ್ರಬಲ್ ಅಂದರೆ ಏನು ಅಂದರೆ ಭಾಳ ಸರಳ. ನಾವು ತಿಂದ ಆಹಾರ ಅವಲೇ ಹೇಳ್ದಂಗೆ ಜಠರಕ್ಕೆ ಹೋಗುತ್ತೆ. ನಾವು ತಿಂದ ಆಹಾರ ನಮ್ಮ ಜಠರದಲ್ಲಿ 4 ಅವರ್ಸ್ ಇರುತ್ತೆ. ಇವಾಗ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ಮಾಡಿದರೆ 4 ಇಡ್ಲಿ ತಿಂದಿರ್ತೀನಿ ಅಂದ್ಕೊಳ್ಳಿ, ಮಧ್ಯಾಹ್ನ 1:30-2 ಗಂಟೆಗೆ ಲಂಚ್ ಅಂತೀವಿ, ಮಧ್ಯಾಹ್ನ ಊಟ. ಯಾಕೆ ಮಾಡ್ತೀವಿ ಅಂದರೆ 4 ಅವರ್ಗೆ ನಿಮ್ಮ ಜಠರ ಖಾಲಿ ಆಗುತ್ತೆ. ಬ್ರೇಕ್ಫಾಸ್ಟ್ನ ಯಾಕೆ ಮಾಡಬೇಕು ಅಂದರೆ, ರಾತ್ರಿ ನೀವು 8:30-9 ಗಂಟೆಗೆ ಊಟ ಮಾಡಿ ಮಲಗಿದರೆ ಇಡೀ ರಾತ್ರಿ ನೀವು ಮಲಗಿರ್ತೀರಿ, ಆದರೆ ನಿಮ್ಮ ಸ್ಟಮಕ್ ಮಲ್ಕೊಳ್ಳಲ್ಲ, ಅದು ಕೆಲಸ ಮಾಡ್ತಾನೇ ಇರುತ್ತೆ. ಬೆಳಗ್ಗೆ ನೀವು ಎದ್ದೇಳೋ ಅಷ್ಟೊತ್ತಿಗೆ ನಿಮ್ಮ ಜಠರ ಖಾಲಿ ಆಗಿರುತ್ತೆ. ಆದುದರಿಂದ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಇದು ಇಂಗ್ಲೀಷ್ ಟರ್ಮು, ನಮ್ಮಲ್ಲಿ ತಿಂಡಿ ಅಂತಾರೆ, ನಾಷ್ಟ ಅಂತಾರೆ. ಇವೆಲ್ಲವೂ ಕೂಡ ನಾನು ಮುಂದೆ ಹೇಳ್ತಕ್ಕಂಥ ಗ್ಯಾಸ್ಟ್ರಿಕ್ ಟ್ರಬಲ್ಗೆ ಕಾರಣ, ಲಿಂಕ್ ಇದೆ, ಅದಕ್ಕೆ ಹೇಳ್ತೀನಿ. ಸೊ ಸಿಂಪಲ್ಲ, ನಿಮಗೆ ಗ್ಯಾಸ್ಟ್ರಿಕ್ ಅಂದರೆ ಏನು ಹೇಳಬೇಕು ಅಂದರೆ, ನಿಮ್ಮ ಜಠರದಲ್ಲಿ ಸಣ್ಣ ಸಣ್ಣ ಹುಣ್ಣಾಗ್ತವೆ, ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ನಾವು. ನಿಮ್ಗೆ ಇನ್ನೂ ಸುಲಭನಾಗಿ ಅರ್ಥ ಆಗಬೇಕು ಅಂದರೆ, ಅಪೆಂಡಿಕ್ಸ್ ಏನಾದರೂ ನಿಮ್ಮ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿ ಊದ್ಕೊಂಡ್ರೆ ಅಪೆಂಡಿಸೈಟಿಸ್ ಅಂತೀವಿ ನಾವು. ನಿಮ್ಮ ಮಕ್ಕಳಿಗೆ ಗಂಟಲಲ್ಲಿ ಟಾನ್ಸಿಲ್ ಇರ್ತವೆ, ಅದ್ರಾಗ ಏನಾದರೂ ಇನ್ಫೆಕ್ಷನ್ ಆಗಿ ಜ್ವರ ಬಂದರೆ ಟಾನ್ಸಿಲೈಟಿಸ್ ಅಂತೀವಿ. ಅದೇ ಥರ ಈ ಪದ, ನಮ್ಮ ಇಂಗ್ಲೀಷ್ ಪದ ಐಟಿಸ್ ಅಂದರೆ ಒಳಗಡೆ ಹುಣ್ಣಾಗಿದೆ ಅಂತ. ಸೊ ನಿಮ್ಮ ಸ್ಟಮಕ್ನಲ್ಲಿ ಸಣ್ಣ ಸಣ್ಣ ಹುಣ್ಣು, ಯಾಕಂದರೆ ಗ್ಯಾಸ್ಟ್ರಿಕ್ ಅಲ್ಸರೇ ಬೇರೆ, ಗ್ಯಾಸ್ಟ್ರೈಟಿಸೇ ಬೇರೆ. ಅದಕ್ಕೆ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಹುಣ್ಣು ಅಂತ ತಕ್ಷಣ ದೊಡ್ಡ ಹುಣ್ಣು ಅಂದ್ಕೋಬೇಡಿ, ಅಲ್ಲಲ್ಲೇ ಕೆಂಪಗಾಗಿರುತ್ತೆ. ಅದಕ್ಕಿಂತ ಸುಲಭನಾಗಿ ಹೇಳಬೇಕು ಅಂದರೆ, ನಿಮ್ಗೊಂದೊಂದು ಸಾರಿ ಬಾಯಿನೊಳಗೆ ಹುಣ್ಣಾಗುತ್ತೆ, ಬಾಯಿನೊಳಗೆ ಖಾರ ತಿನ್ನೋಕ್ಕಾಗಲ್ಲ, ಅದೇ ರೀತಿಯ ಹುಣ್ಣುಗಳು ನಿಮ್ಮ ಜಠರದಲ್ಲಾಗುತ್ತೆ. ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ಇದಕ್ಕೆ ಕಾರಣ ಏನು ರೋಗ ಲಕ್ಷಣಗಳು, ಅವೆರಡು ಹೇಳಿದ್ರೆ ಇನ್ನೂ ಈಸಿ ಆಗುತ್ತೆ ನಿಮಗೆ. ಇದಕ್ಕೆ ಕಾರಣ 3 ನೆನಪಿಟ್ಟುಬಿಡಿ: ಹರಿ, ವರಿ, ಕರಿ. ಹರಿಬರಿಯಾಗಿ ಉಣ್ಣೋರು, ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋರು, ತುಂಬ ಮಸಾಲೆ ತಿನ್ನೋರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಅದು ಬಿಟ್ಟರೆ ಸ್ಮೋಕಿಂಗ್ ಮಾಡೋದು,
ಆಲ್ಕೋಹಾಲ್ ತಗೊಳ್ಳೋದು, ಅನ್ನೆಸೆಸರಿ ಪೇಯ್ನ್ ಕಿಲ್ಲರ್ಸ್ ಅದು ಇಂಪಾರ್ಟೆಂಟು. ಇನ್ನೊಂದು, ನೀವು ಭಾಳ ಸಾರಿ ನಾವು ಹೇಳ್ತೀವಿ ಆ ಡಾಕ್ಟ್ರ್ ಕಿಟ್ ಕೊಟ್ಟಿದ್ರು ಡಾಕ್ಟ್ರೆ ಅಂತ. ಇದಕ್ಕೆ ನಿಮ್ಗೆ ಹೇಳ್ತೀನಿ ನಾನು, ಮೊದಲು ನಾನು MBBS ಹೋದಾಗ ಇದಕ್ಕೆ ಕಿಟ್ ನಾವು ಕೊಡ್ತಿರಲಿಲ್ಲ. ಯಾಕಂದರೆ ಆಗ ಈ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ನಿಮ್ಮ ಜಠರದಲ್ಲಿ, H. ಪೈಲೋರೈ ಅಂತ. ಇದನ್ನು ಕಂಡುಹಿಡಿದಂಥ ವಿಜ್ಞಾನಿಗೆ ನೊಬೆಲ್ ಅವಾರ್ಡ್ ಬರುತ್ತೆ. ಇವತ್ತು ನಾವು ಅದನ್ನು ಕಂಡುಹಿಡಿತೀವಿ. ಯಾಕಂದರೆ ಆ ಪುಣ್ಯಾತ್ಮ ಹೇಳಿದ್ರಿಂದ ಇವತ್ತು ಎಂಡೋಸ್ಕೋಪಿ ಮಾಡಿ ನಿಮ್ಮ ಹೊಟ್ಟೆ ಒಳಗೆ ಈ ಬ್ಯಾಕ್ಟೀರಿಯಾ ಇದೆಯಾ ಇಲ್ಲ ಅಂತ. ಎಲ್ಲಿಂದ ಬಂತು ಡಾಕ್ಟ್ರೇ ಇದು? ನಿಮಗೆಲ್ಲ ಶೋಕಿ ಹೋಗಿ ರೋಡ್ ಸೈಡ್ ತಿಂತೀರಿ, ಪಾನಿಪುರಿ, ಮಸಾಲೆ ಪೂರಿ, ಎಲ್ಲಿ ಹೊರಗಡೆ ಫುಡ್ ತಿಂತಿರಲ್ಲ ಅಂಥವ್ರಿಗೆ ಈ ಬ್ಯಾಕ್ಟೀರಿಯಾ ನಿಮ್ಮ ಸ್ಟೊಮಕ್ನಾಗ ಕೂತ್ಕೊಳ್ಳುತ್ತೆ. ಆ ಬ್ಯಾಕ್ಟೀರಿಯಾ ಅಲ್ಲೇ ಇದ್ದರೆ ನಿಮ್ಮ ಆ್ಯಸಿಡ್ ಜಾಸ್ತಿ ಆಗುತ್ತೆ, ಅದರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ.